ಸಿಎಂ ಡಿಸಿಎಂ ಅವರನ್ನ ಭೇಟಿಯಾಗಿ ಅಂದ್ರೆ ಹಿಂದೆ ದರ ಕಡಿಮೆ ಮಾಡಿದಂತ ರೀತಿಯಲ್ಲಿ ಈ ಬಾರಿ ಕೂಡ ಇವರು ಸಣ್ಣ ಪುಟ್ಟಗಳೆಲ್ಲವೂ ಕೂಡ ಆಗಿದೆ ಗೊಂದಲಗಳು ಅನ್ನೋದನ್ನು ತಾವೇನಾದರೂ ಮನವಿ ಮಾಡ್ತೀರಾ? ಈಗ ಅವ್ರ ಕಡೆಯಿಂದ ಪತ್ರ ಬರಲಿ, ಆ ಪತ್ರದ ಉತ್ತರ ನೋಡಿಕೊಂಡು ಮುಖ್ಯಮಂತ್ರಿಗಳನ್ನ ಮತ್ತೆ ಭೇಟಿ ಮಾಡಬೇಕು, ಡಿಸಿಎಂ ಅವರನ್ನ ಭೇಟಿ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡಬೇಕು ಅಂತಂದ್ರೆ 100ಕ್ಕೆ 100 ನಾ ಪ್ರಯತ್ನ ಮಾಡ್ತೀನಿ. ಬಟ್ ಅವರಿಂದ ರಿಪ್ಲೈ ಫಸ್ಟ್ ಬರಲಿ. ಹಿಂದೆ ಕೂಡ ಇಂಥದೇ ಸಮಸ್ಯೆಗಳಾಗಿದ್ದು ಸರ್, ದರ ಏರಿಕೆ ಆದಾಗ ತಾವು ಇದೇ ಮಾತನ್ನ ಹೇಳಿದ್ರಿ. ಬಟ್ ಇದನ್ನ ತಮ್ಮ ಮೇಲೆ ಅಂದ್ರೆ ಕೇಂದ್ರದ ಮೇಲೆ ಎತ್ತಾಕುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಆದ್ರೂ ಕೂಡ ಇದೇ ಕನ್ಫ್ಯೂಷನ್ಸ್ ಇದ್ದಿತ್ತು. ಸರ್, ನಾನು ಮತ್ತೆ ನಿಮಗೆ ಸ್ಪಷ್ಟ ಮಾಡ್ತಾ ಇದ್ದೀನಿ. ಈಗ ಕೇಂದ್ರ ಸರ್ಕಾರ ಮಾಡುವಂತ ಯಾವುದೇ ರೂಲ್ಸು ಇಡೀ ದೇಶಕ್ಕೆ ಅನ್ವಯ ಆಗಬೇಕು. ಅವರು ಅದನ್ನ ಕೇಂದ್ರ ಸರ್ಕಾರ ದರ ಇನ್ಕ್ರೀಸ್ ಮಾಡಿದ್ರೆ ಡೆಲ್ಲಿಗೂ ಅಷ್ಟೇ ಇನ್ಕ್ರೀಸ್ ಆಗಬೇಕು, ಬೆಂಗಳೂರಿಗೂ ಅಷ್ಟೇ ಇನ್ಕ್ರೀಸ್ ಆಗಬೇಕು, ನಾಗ್ಪುರ, ಮುಂಬೈ, ಕೊಚ್ಚಿ ಎಲ್ಲ ಕಡೆ ಅಷ್ಟೇ ಇನ್ಕ್ರೀಸ್ ಆಗಬೇಕು. ಬಟ್ ದೇಶದಲ್ಲಿ ಯಾವ ಮೆಟ್ರೋಗೂ ಇಲ್ದಲೇ ಇರೋಷ್ಟು ದರ ಬರೀ ಬೆಂಗಳೂರು ಮೆಟ್ರೋಗೆ ಮಾತ್ರ ಯಾಕಾಯಿತು? ಈ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ರಾಜ್ಯ ಸರ್ಕಾರ ಪತ್ರ ಬರೆದು ತಾಕೀತ್ ಮಾಡಿ ಈ ಫೇರ್ ಫಿಕ್ಸೇಷನ್ ಮಾಡಿಸಾದ ಮೇಲೆ 105% ಕೆಲವು ಕಡೆ 103% ಜಾಸ್ತಿ ಆಗಿದೆ. ಕೆಲವು ಆನ್ ಅನ್ ಆವ್ರೇಜ್ ನಿಮಗೆ 70-75% ಜಾಸ್ತಿ ಆಗಿದೆ. ಈಗ ನಾನು ನಿಮಗೆ ಕೇಳ್ತಾ ಇರೋದು ಸರ್, ಪತ್ರಕರ್ತರಾಗಿ ಅಥವಾ ಈಗ ನೋಡ್ತಾ ಇರುವಂಥ ಜನರಿಗೆ ನಾನು ಕೇಳ್ತಾ ಇರೋವಂಥದ್ದು, ಮುಂಬೈನಲ್ಲಿ 15 ಕಿಲೋಮೀಟರ್ ಹೋಗೋಕ್ಕೆ ಮುಂಬೈನಲ್ಲಿ 15 ಕಿಲೋಮೀಟರ್ 12ರಿಂದ 18 ಕಿಲೋಮೀಟರ್ಗೆ ಹೋಗೋಕ್ಕೆ 30 ರೂಪಾಯಿ ಆಗುತ್ತೆ. ಅದೇ ಬೆಂಗಳೂರಿನಲ್ಲಿ ಅದ್ರ ಡಬಲ್ ಆಗುತ್ತೆ ಅಂತಂದ್ರೆ ಏನು ಲಾಜಿಕ್ಕು? ಬೆಂಗಳೂರಲ್ಲಿ ಯಾಕೆ ಟ್ವೈಸ್ ಆಗಬೇಕು, ಯಾಕೆ ಡಬಲ್ ಆಗಬೇಕು? ಅದೇ ಡಿಸ್ಟೆನ್ಸು ನಾಗ್ಪುರದಲ್ಲಿ 34 ರೂಪಾಯಿ ಆಗುತ್ತೆ 12ರಿಂದ 15 ಕಿಲೋಮೀಟರ್ಗೆ. ಬೆಂಗಳೂರಿನಲ್ಲಿ ಅದೇನೇನೇ ಒಂದು 60 ರೂಪಾಯಿ ಆಗುತ್ತೆ ಅಂತಂದ್ರೆ 25 ರೂಪಾಯಿ ನೀವು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದೀರಾ ಅಂದ್ರೆ ಕಾರಣ ಯಾಕೆ? ಇದಕ್ಕೆ ಉತ್ತರ BMRCL ಸರ್ಕಾರ ಕೊಡಬೇಕಲ್ಲ. ನಿಮಗೆ ಯಾಕೆ 20 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದೀರಾ? ಇದೇ ಡಿಸ್ಟೆನ್ಸಿಗೆ ಅರ್ಧ ರೇಟಲ್ಲಿ ಮುಂಬೈ ಓಡಿಸೋಕ್ಕಾಗತ್ತೆ ಅನ್ನೋದಾದ್ರೆ, ನಾಗ್ಪುರ್ ಓಡಿಸೋಕ್ಕಾಗತ್ತೆ ಅನ್ನೋದಾದ್ರೆ, ನಿಮಗೆ ಯಾಕೆ ಅದ್ರ ಕಡಿಮೆ ರೇಟಲ್ಲಿ ಬೆಂಗಳೂರು ಮೆಟ್ರೋ ಓಡಿಸೋಕ್ಕಾಗ್ತಾ ಇಲ್ಲ? ಇದಕ್ಕೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗಿರೋದು. ಏಕೆಂದ್ರೆ BMRCL ರಿಪೋರ್ಟ್ ಮಾಡುವಂಥದ್ದು ರಾಜ್ಯ ಸರ್ಕಾರಕ್ಕೆ, ಆಪರೇಷನ್ಸು ಮೇಂಟೆನೆನ್ಸು ರಾಜ್ಯ ಸರ್ಕಾರದಿರೋದು, MD ಅಪಾಯಿಂಟ್ಮೆಂಟು ರಾಜ್ಯ ಸರ್ಕಾರದ ಅಧಿಕಾರ, ಎವ್ರಿ ಡೇ ಆಪರೇಷನ್ಸ್ ರಾಜ್ಯ ಸರ್ಕಾರದ ಪರಿವಿಧಿಲಿರೋದು. ಅವ್ರು ಎಕ್ಸ್ಪ್ಲೈನ್ ಮಾಡಲಿ ಇದನ್ನ. ಮುಂಬೈನವರು 10 ಕಿಲೋಮೀಟರ್ನ ಬೆಂಗಳೂರಿನ ಅರ್ಧ ದರದಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಹೆಂಗೆ ಅಷ್ಟು ಎಫಿಷಿಯೆಂಟ್ ಆಗಿ ಆಪರೇಷನ್ಸ್ ಮಾಡ್ತಾ ಇದ್ದಾರೆ? ಅವರಿಂದ ಏನು ಕಲಿಯೋದಿದೆ ನಾವು? ನಮ್ಮ ಕೈಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಸ್ಪಷ್ಟನೆ ಕೊಡಬೇಕಿದೆ. 10 ಲಕ್ಷ ಜನ ಓಡಾಡ್ತಾರೆ ಪ್ರತಿ ದಿವಸ. ಸಣ್ಣ ಪುಟ್ಟ ಇಶ್ಯೂ ಅಲ್ಲ ಇದು. ಪ್ರತಿ ದಿವಸ 10 ಲಕ್ಷ ಜನರಿಗೆ ನೀವು ಈ ಥರ ಬರೆ ಹಾಕ್ತೀರಿ ಅಂತಂದ್ರೆ ಹೆಂಗೆ? ನೀವು ಒಂದು ಕಡೆ ಬಸ್ಸನ್ನ ಫ್ರೀ ಮಾಡ್ತೀವಿ ಅಂತೀರಾ, ಇನ್ನೊಂದು ಕಡೆ ಬೇರೆ ಎಲ್ಲ ರಾಜ್ಯಗಳ ಮೆಟ್ರೋಗಳಿಗಿಂತ ಡಬಲ್ ಆಗಿರುವಂಥ ದುಬಾರಿ ದರವನ್ನು ಒಂದು ಕಡೆ ಹಾಕ್ತೀರಾ. ಇದೇನು ಮಾಡಲ್ ಇದು? ಎಡಗೈಯಲ್ಲಿ ಕೊಡೋದು, ಬಲ್ಗೈಯಲ್ಲಿ ಡಬಲ್ ಕಿಸ್ತ್ಕೊಳ್ಳೋದು, ಇದು ಮಾಡಲ್. ಇದು ಚೇಂಜ್ ಆಗಬೇಕಾಗಿದೆ. ಅದನ್ನು ಕೂಡ ಚರ್ಚೆ ಮಾಡಿದ್ದೀವಿ. ವಿದ್ಯುತ್ ದರವನ್ನು ರಿಪೋರ್ಟ್ ಕೊಟ್ಟಿರೋದು ಜಾಸ್ತಿ ತೋರಿಸಿದ್ದೀರಾ, ಅದನ್ನು ಕಡಿಮೆ ತೋರಿಸ್ಬೇಕಾಗಿದೆ ಅಂತ ಅದನ್ನು ಕೂಡ ಪರಿಶೀಲಿಸಿ ಅದಕ್ಕೆ ನಾವು ವಾಪಸ್ಸು ಹೇಳ್ತೀವಿ ಅಂತ ಸಮಯ ತಗೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಲಿಖಿತವಾಗಿ ಎಲ್ಲ ಪಾಯಿಂಟ್ಗಳನ್ನು ಹಾಕಿ 1, 2, 3, 4 ಅಂತ ಹೇಳಿ ನಾವು ಲಿಖಿತವಾಗಿ ಲೆಟರ್ ಕೊಟ್ಟಿದ್ದೀವಿ. ಹಿಂದೆ ನಾನು ಬರೆದಂಥ ಲೆಟರ್ನಲ್ಲಿ ನಾವು ಕೇಳಿದಂಥ ಕೆಲವು ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಫಿಸಿಕಲ್ ಮೀಟಿಂಗ್ ಮಾಡಿದ್ದು. ಈಗಲೂ ಕೂಡ ಅವ್ರು ಲಿಖಿತವಾಗಿ ಉತ್ತರ ಕೊಡೋದಕ್ಕೆ ಸಮಯ ತಗೊಂಡಿದ್ದಾರೆ, ಅವ್ರು ಕೊಡಲಿ. ಅದಾದಮೇಲೆ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಹೋಗಿ ಚರ್ಚೆ ಮಾಡೋಣಂತೆ. ನಾನು ಮಾಧ್ಯಮದವರಲ್ಲಿ ರಿಕ್ವೆಸ್ಟ್ ಮಾಡೋದು ಏನು ಅಂತಂದರೆ, ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಹತ್ರ ಕೇಳಬೇಕಾಗಿರೋದು ಪ್ರಶ್ನೆ ಇಷ್ಟೇ. ಮುಂಬೈ, ನಾಗ್ಪುರ, ಚೆನ್ನೈ, ಡೆಲ್ಲಿ ಅಷ್ಟೇ ಡಿಸ್ಟೆನ್ಸನ್ನು ಬೆಂಗಳೂರಿನ ಅರ್ಧ ದರದಲ್ಲಿ ಮಾಡ್ತಾರೆ ಅಂತಂದರೆ ಬೆಂಗಳೂರಿಗೆ ಯಾಕೆ ಆಗ್ತಾ ಇಲ್ಲ? ಇದು ಒಂದೇ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಕೇಳಬೇಕಾಗಿರೋದು. ಇಫ್ ದೇ ಕ್ಯಾನ್ ಟ್ರಾವೆಲ್ ದ ಸೇಮ್ ಡಿಸ್ಟೆನ್ಸ್ ಇನ್ ಹಾಫ್ ದ ಕಾಸ್ಟ್, ವೈ ಕಾಂಟ್ ಬೆಂಗಳೂರು ಮೆಟ್ರೋ ಡೂ ಇಟ್? ಗೊತ್ತಿಲ್ಲ, ಅವ್ರು 1 ವಾರ 10 ದಿವಸದಲ್ಲಿ ಉತ್ತರ ಕೊಡ್ಬೋದು. ಯಾಕೆಂದರೆ ಸಾಕಷ್ಟು ವಿಷಯ ಇದೆ. 1 ವಾರ 10 ದಿವಸದಲ್ಲಿ ಅವ್ರು ಉತ್ತರ ಕೊಡಲಿ. ಅದಕ್ಕೆ ಒಂದು ವಾರದಾರೋ ಸಮಯ ಕೊಡೋಣಂತೆ, ಅದಾದಮೇಲೆ ಹೇಳೋಣಂತೆ. ಅಲ್ಲ, 1 ವಾರದೊಳಗಡೆ ಉತ್ತರ ಕೊಡಿ ಅಂತ ಸಹಜವಾಗಿ ಈಗ ಒಂದು 7 ಡೇ ನೋಟಿಸ್ ಅಂತಾರೆ, ಒಂದು 7 ದಿವಸದಲ್ಲಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಪಾಪ ಅಧಿಕಾರಿಗಳೆಲ್ಲರೂ ಕೂಡ ಅವರ ಸಂಪೂರ್ಣವಾಗಿ ಅವರು ಒಂದೊಂದು ಡೀಟೇಲ್ನ ಬಗ್ಗೆ ಅವರು ನಮಗಿರುವಂಥ ನಂಬರ್ಗಳು ಅದನ್ನೆಲ್ಲ ಕೊಟ್ಟಿದ್ದಾರೆ.
ಅವ್ರದ್ದೇನು ದೋಷ ಅಂತ ಹೇಳಲಿಕ್ಕಾಗಲ್ಲ. ಈಗ ರಾಜ್ಯ ಸರ್ಕಾರ ನೀವು ಜಾಸ್ತಿ ಮಾಡಿ ಅಂತ ಹೇಳಿ ಅವರಿಗೆ ತಾಕೀತ್ ಮಾಡಿದಾಗ ಅಧಿಕಾರಿಗಳು ಅದನ್ನು ಕೇಳಬೇಕಾಗುತ್ತೆ. ಮೇಡಮ್ ನಂದು ಇಷ್ಟೇ ಪ್ರಶ್ನೆ ಮೇಡಮ್, ನನಗಂತೂ ಅರ್ಥ ಆಗ್ತಾ ಇಲ್ಲ ಲಾಜಿಕ್ ಏನು ಅಂತ. ನಿಮ್ಗೆ ಅರ್ಥ ಆದರೆ ನೀವು ಎಕ್ಸ್ಪ್ಲೈನ್ ಮಾಡಿ, ಇಲ್ಲ ಅಂದರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನೀವು ಹೋಗಿ ಕೇಳಿ. 10 ಕಿಲೋಮೀಟ್ರನ್ನ ಮುಂಬೈಯೂ ಹೋಗ್ತಾರೆ, ನಾಗ್ಪುರು ಹೋಗ್ತಾರೆ, ಬೆಂಗಳೂರಿನ ಅರ್ಧದಲ್ಲಿ ಹೋಗ್ತಾರೆ ಅಂತಂದ್ರೆ ಹೆಂಗೆ ಹೋಗ್ತಾ ಇದ್ದಾರೆ ಅವರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.